ನಮ್ ಮನೆ ಏನಾದ್ರೂ ಗಲೀಜಾಗಿದ್ರೆ, ಅಡಿಗೆ ಮನೆ ಮೆಸ್ಸಿ ಆಗಿದ್ರೆ ಕ್ಲೀನ್ ಮಾಡ್ತೀವಿ ಅಲ್ವಾ? ಯಾಕಂದ್ರೆ ಕಣ್ಣೆದ್ರಿಗೆ ಗಲೀಜಿದ್ರೆ ಯಾರು ಇಷ್ಟಪಡಲ್ಲ. ಬಟ್ ನಮ್ ದೇಹನ ನಾವ್ ಯಾಕೆ ಈ ತರ ಕನ್ಸಿಡರ್ ಮಾಡಲ್ಲ? ಬಿಕಾಸ್ ನಮ್ ದೇಹದ ಒಳಗಿನ ಭಾಗ ನಮ್ ಕಣ್ಣಿಗೆ ಕಾಣಿಸಲ್ಲ ಅಂತ. ಬಟ್ ಟ್ರಸ್ಟ್ ಮೀ, ನಮ್ ಕಣ್ಣಿಗೆ ಕಾಣಿಸದೇ ಇರೋ ನಮ್ ದೇಹದೊಳಗೆ ಎಷ್ಟೋ ವೇಸ್ಟೇಜು, ಟಾಕ್ಸಿನ್ಸು ಎಲ್ಲ ಇರುತ್ತೆ. ನಾವ್ ಹೇಗೆ ನಮ್ ಮನೇನ ಕ್ಲೀನ್ ಮಾಡ್ಕೋತೀವೋ ಅದೇ ರೀತಿ ನಮ್ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಈಸಿಯಾಗಿ ಮನೇಲೆ ನಮ್ ದೇಹನ ಡಿಟಾಕ್ಸ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುವಂತ 4 ನ್ಯಾಚುರಲ್ ಜ್ಯೂಸ್ ಬಗ್ಗೆ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ನಾವು ಮಾಡೋ ಊಟದಿಂದ ಏನೇನ್ ಪೋಷಕಾಂಶ ಬೇಕೋ ಅದನ್ನ ನಮ್ ಬಾಡಿ ಹೀರ್ಕೊಂಡ್ಮೇಲೆ ವೇಸ್ಟ್ ನ ಹೊರಗೆ ಹಾಕ್ಲೇಬೇಕು. ಆಗ್ಲೇ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ. ಆದ್ರೆ ಕೆಲವೊಂದ್ಸಲ ನಾವು ತಿನ್ನೋ ಊಟ ನಮ್ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗೋದಿಲ್ಲ. ಅದು ನಮ್ಮ ಗಟ್ ವಾಲ್ಸ್ ನಲ್ಲೇ ಫುಡ್ ಪಾರ್ಟಿಕಲ್ಸ್ ಆಗಿ ಸ್ಟೋರೇಜ್ ಆಗ್ತಾ ಹೋಗುತ್ತೆ. ಇದರಿಂದ ಡೈಜೆಸ್ಟಿವ್ ಹೆಲ್ತ್ ಹಾಳಾಗುತ್ತೆ. ಆಮೇಲೆ ಏನ್ ತಿಂದ್ರೂ ಕೂಡ ಅದರಲ್ಲಿರೋ ಪೋಷಕಾಂಶನ ನಮ್ಮ ಬಾಡಿ ಸರಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ ಕೂಡ ಶುರುವಾಗುತ್ತೆ. ಹಾಗಾಗಿ ನಮ್ ದೇಹನೂ ಕೂಡ ಆಗಾಗ್ಗೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಲೀನ್ ಮಾಡ್ಕೊಳ್ಳಕ್ಕೆ ಬೇಕಿರೋ 4 ಸ್ಪೆಷಲ್ ಜ್ಯೂಸ್ ಬಗ್ಗೆ ಇವಾಗ ನಾನು ಹೇಳ್ತೀನಿ. ಮೊದಲನೇ ಜ್ಯೂಸು ಬೂದ್ಗುಂಬಳದ ಜ್ಯೂಸು. ಬೂದ್ಗುಂಬಳ ಎಫೆಕ್ಟಿವ್ ಡಿಟಾಕ್ಸಿಫೈಯರ್ ನಮ್ ದೇಹಕ್ಕೆ. ಇದರಲ್ಲಿ 90 to 96% ವಾಟರ್ ಕಂಟೆಂಟ್ ಇರೋದ್ರಿಂದ ಬಾಡಿ ಹೈಡ್ರೇಷನ್ ನ ಇಂಪ್ರೂವ್ ಮಾಡುತ್ತೆ, ಟಾಕ್ಸಿನ್ಸ್ ರಿಮೂವ್ ಮಾಡುತ್ತೆ. ಇದರಲ್ಲಿರೋ ಡ್ಯೂರೆಟಿಕ್ ಪ್ರಾಪರ್ಟೀಸ್ ನಮ್ ಕಿಡ್ನೀಸ್ ಫಂಕ್ಷನ್ ಗೆ ಸಪೋರ್ಟ್ ಮಾಡುತ್ತೆ. ಇದರಿಂದ ಯೂರಿನ್ ಪ್ರೊಡಕ್ಷನ್ ಹೆಚ್ಚಾಗಿ ಎಕ್ಸೆಸ್ ಫ್ಲೂಯಿಡ್ ಮತ್ತೆ ಟಾಕ್ಸಿನ್ಸ್ ಗಳು ಹೊರಗೆ ಹೋಗುತ್ತೆ. ಎಸ್ಪೆಷಲಿ ಯೂರಿನರಿ ಟ್ರ್ಯಾಕ್ ಕ್ಲೀನ್ ಆಗೋಕೆ ಬೂದ್ಗುಂಬಳ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಇದರಿಂದ ಯೂರಿನರಿ ಸಿಸ್ಟಮ್ ಪ್ರಾಪರ್ ಫಂಕ್ಷನಿಂಗ್ ಆಗುತ್ತೆ. ಇದರ ಲ್ಯಾಕ್ಸೇಟಿವ್ ಪ್ರಾಪರ್ಟೀಸ್ ಬಾವೆಲ್ ಮೂವ್ಮೆಂಟ್ ನ ಸರಿ ಮಾಡುತ್ತೆ, ಕಾನ್ಸ್ಟಿಪೇಷನ್ ನಿವಾರಣೆ ಮಾಡುತ್ತೆ. ಇದರಲ್ಲಿ ಹೆಚ್ಚಿನ ಫೈಬರ್ ಇರೋದ್ರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗಿ ಡೈಜೆಷನ್ ಕರೆಕ್ಟ್ ಆಗುತ್ತೆ. ಅಂಡ್ ಇದು ಲಿವರ್ ಫಂಕ್ಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಇದೆಲ್ಲ ಮಾಡೋದ್ರಲ್ಲಿ ಬೂದ್ಗುಂಬಳ ಈಸ್ ದ ಬೆಸ್ಟ್. ಎರಡನೇದು ಅನಾನಸ್ ಜ್ಯೂಸ್, ಪೈನಾಪಲ್ ಜ್ಯೂಸ್. ಇದು ಕೂಡ ನ್ಯಾಚುರಲ್ ಡಿಟಾಕ್ಸ್ ಡ್ರಿಂಕ್. ಇದರಲ್ಲಿ 85 to 92% ವಾಟರ್ ಕಂಟೆಂಟ್ ಇದೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದರಲ್ಲಿ ಬ್ರೊಮೆಲಿನ್ ಅನ್ನುವಂತಹ ಎನ್ಸೈಮ್ ಇದೆ. ಇದು ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ, ಬಾವೆಲ್ ಮೂವ್ಮೆಂಟ್ ನ ಸರಿ ಮಾಡುತ್ತೆ, ಬ್ಲೋಟಿಂಗ್ ಮತ್ತೆ ಇನ್ಫ್ಲಮೇಷನ್ ನ ರಿಡ್ಯೂಸ್ ಮಾಡುತ್ತೆ. ಫೈಬರ್ ಇರೋದ್ರಿಂದ ಡೈಜೆಷನ್ಗೆ ಕೂಡ ಸಹಾಯ ಮಾಡುತ್ತೆ. ಮೂರನೇದು ಸೋರೆಕಾಯಿ ಜ್ಯೂಸ್, ಬಾಟಲ್ ಗಾರ್ಡ್ ಜ್ಯೂಸ್. ಸೋರೆಕಾಯಿ ಕೂಡ ಜೆಂಟಲ್ ಕ್ಲೆನ್ಸರ್. ಇದರಲ್ಲೂ ಆಲ್ಮೋಸ್ಟ್ 96% ವಾಟರ್ ಕಂಟೆಂಟ್ ಇದೆ. ಇದು ನಮ್ಮ ಬಾಡಿ ಹೈಡ್ರೇಷನ್ಗೆ ಸಪೋರ್ಟ್ ಮಾಡುತ್ತೆ. ಅಂಡ್ ನ್ಯಾಚುರಲ್ ಆಗಿ ವೇಸ್ಟ್ ನ ಫ್ಲಶ್ ಆಗೋದಕ್ಕೆ, ಕಿಡ್ನಿ ಫಂಕ್ಷನ್ಗೆ, ಯೂರಿನೇಷನ್ ಇಂಪ್ರೂವ್ ಆಗಿ ಬಾಡಿಯಿಂದ ಟಾಕ್ಸಿನ್ಸ್ ಎಲಿಮಿನೇಟ್ ಮಾಡಕ್ಕೆ ಕೂಡ ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಲಿವರ್ ಹೆಲ್ತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ಫೈಬರ್ ರಿಚ್ ಆಗಿರೋದ್ರಿಂದ, ಅಂದ್ರೆ ನೀರಲ್ಲಿ ಕರಗುವಂಥದ್ದು ಮತ್ತೆ ಕರಗದೇ ಇರುವಂತಹ ನಾರಿನಂಶಗಳಿರೋದ್ರಿಂದ ಡೈಜೆಷನ್ ನ ಇಂಪ್ರೂವ್ ಮಾಡಿ ಕಾನ್ಸ್ಟಿಪೇಷನ್ ನ ಪ್ರಿವೆಂಟ್ ಮಾಡುತ್ತೆ, ಗಟ್ ಹೆಲ್ತ್ ನ ಪ್ರಮೋಟ್ ಮಾಡುತ್ತೆ, ಆಸಿಡಿಟಿನ ಕೂಡ ತಡೆಯುತ್ತೆ. 4ನೇದು ಸೌತೆಕಾಯಿ ಜ್ಯೂಸು. ಸೌತೆಕಾಯಿ ಕೂಡ ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್. ಇದರಲ್ಲಿ ಅರೌಂಡ್ 96% ವಾಟರ್ ಕಂಟೆಂಟ್ ಇರೋದ್ರಿಂದ ಬಾಡಿ ಹೈಡ್ರೇಷನ್ ನ ಮೇಂಟೈನ್ ಮಾಡಿ ಟಾಕ್ಸಿನ್ಸ್ ನ ಫ್ಲಶ್ ಔಟ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ಫೈಬರ್ ರಿಚ್ ಜ್ಯೂಸ್ ಆಗಿರೋದ್ರಿಂದ ಡೈಜೆಷನ್ ನ ಇಂಪ್ರೂವ್ ಮಾಡಿ ಗಟ್ ಹೆಲ್ತ್ ನ ಎನ್ಹಾನ್ಸ್ ಮಾಡುತ್ತೆ. ಇದರಲ್ಲಿರೋ ಮೈಲ್ಡ್ ಡ್ಯೂರೆಟಿಕ್ ಪ್ರಾಪರ್ಟೀಸ್ ಕಿಡ್ನಿ ಫಂಕ್ಷನ್ಗೆ ಸಪೋರ್ಟ್ ಮಾಡಿ ಎಕ್ಸೆಸ್ ಫ್ಲೂಯಿಡ್ಸ್ ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಲ್ಲ ಜ್ಯೂಸ್ಗಳನ್ನ ಡೈಲಿ ಒಂದೊಂದರಂಗೆ 7 ದಿನ ಕುಡಿರಿ. ಇದರಲ್ಲಿ 4 ಹೇಳಿದೀನಿ. 4 ದಿನ ಇವುಗಳನ್ನ ಕುಡಿದು ಮತ್ತೆ 3 ದಿನಗಳಲ್ಲಿ ಇದ್ರಲ್ಲಿ ಯಾವ್ದಾದ್ರೂ ಮಾಡ್ಕೊಂಡು ಕುಡಿರಿ. ಆದಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ಕುಡಿರಿ. ಇದನ್ನ ಕುಡಿದ್ಮೇಲೆ ನೆಕ್ಸ್ಟ್ ಏನಾದ್ರೂ ತಿನ್ಬೋದಾ ಬೇಡವಾ ಅಂತ ಡೌಟ್ ಬಂದ್ರೆ ಸಿಂಪಲ್ ಆಗಿ ಹೀಗ್ ಮಾಡ್ಬೋದು. ಜ್ಯೂಸ್ ಕುಡಿದ್ಮೇಲೆ ಹೊಟ್ಟೆ ಹಸುವಾದಾಗ ನೆಕ್ಸ್ಟ್ ಫುಡ್ ನ ತಗೊಳ್ಳಿ. ಜೊತೆಗೆ ಬಾಡಿ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದ್ದಾಗ ಜಂಕ್ ಫುಡ್ ತಿನ್ನೋದು, ಹೆವಿ ಫುಡ್, ಡೀಪ್ ಫ್ರೈಡು, ಪ್ಯಾಕ್ಡು, ಪ್ರಾಸೆಸ್ಡ್ ಫುಡ್ ಇದೆಲ್ಲ ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಸಿಂಪಲ್ ಆಗಿ ಮನೆ ಊಟನೇ ಮಾಡಿ. 1 ವೀಕ್ ಹೀಗೆ ಮಾಡಿದ್ರೆ ನಿಮ್ಗೆ ಲೈಟ್ ಆಗಿ ಫೀಲ್ ಆಗುತ್ತೆ. ಅಂಡ್ ಈ ಪ್ರಾಸೆಸ್ ನ ಮತ್ತೆ ಯಾವಾಗ ಮಾಡಬಹುದು ಅಂತ ಅನ್ಸಿದ್ರೆ ಒಂದು 3 ತಿಂಗಳಿಗೆ ಒಂದ್ಸತಿ ಗ್ಯಾಪ್ ಕೊಟ್ಟು ಮತ್ತೆ ಬಾಡಿನ ಡಿಟಾಕ್ಸ್ ಮಾಡ್ಕೊಳ್ಳಿ. ಇದರಿಂದ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಬಹುದು. ಈ ತರನೇ ಇನ್ನಷ್ಟು ಹೆಲ್ತ್ ಟಿಪ್ಸ್ ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.